ಶಿವಯೋಗಿಗಳು ಒಂದು ಜೋಳಿಗೆಯ ಬಗ್ಗೆ ಬಹಳ ಅದ್ಭುತವಾದಂಥ ವಚನವನ್ನು ರಚನೆ ಮಾಡಿದ್ದಾರೆ. ಅದನ್ನು ಕೇಳೋಣ ಬನ್ನಿ. ಜೋಳಿಗೆ ಹಿಡಿದುಕೊಂಡೇ ಹುಟ್ಟಿದೆ, ಇಂದಿಗೂ ಜೋಳಿಗೆ ತಪ್ಪಿಲ್ಲ, ಜೋಳಿಗೆಯದೇನು ತಪ್ಪಿಲ್ಲ. ಅರವಿಯ ಜೋಳಿಗೆ ಹೋಗಿ ಅರವಿನ ಜೋಳಿಗೆ ಬಂದಿದೆ, ತುಂಬುವ ಜೋಳಿಗೆ ಹೋಗಿ ತುಂಬದ ಜೋಳಿಗೆ ಬಂದಿದೆ. ಆ ಜೋಳಿಗೆಯನ್ನು ಹಿಡಿದು ತಿರುಗಿದೆ ತಿರಿಯ ದೊರೆಯ ಮನೆಯ ಮನೆಗೆ. ಅವರು ನೀಡಿದರು ಬೇಡಿದ್ದನ್ನು ಬೇಡಿದರನ್ನು. ನೋಡುವ ಆತುರದಲ್ಲಿ ಜಾಡಿ ನೋಡಿದೆ, ಹರಿದ ಜೋಳಿಗೆ ತೂತ ಬಿದ್ದ ಜೋಳಿಗೆ. ಅಂತಹ ಜೋಳಿಗೆಯನ್ನು ಹಿಡಿದು ನಾನು ಬೇಡಿ ಫಲವೇನು, ಅವರು ನೀಡಿ ಫಲವೇನು. ಅಂತಹ ಜೋಳಿಗೆಯನ್ನು ಹೊಲಿದುಕೊಳ್ಳಲು ಶ್ರದ್ಧೆಯ ಸೂಜಿ ಶುದ್ಧಿಯ ದಾರ ನೀಡ ಸಾರ್ಥಕ ಸಿದ್ಧೇಶ್ವರ ಅಂತ ಅತ್ನಿ ಶಿವಯೋಗಿಗಳು ಬಹಳ ಅದ್ಭುತವಾದಂತಹ ಜೋಳಿಗೆ ಬಗ್ಗೆ ವಚನವನ್ನು ಹೇಳಿದ್ದಾರೆ. ಜೋಳಿಗೆ, ಜಂಗಮರ ಕೈಯಲ್ಲಿ ಜೋಳಿಗೆ ಇರುತ್ತೆ. ಜಂಗಮ ಪದದ ಅರ್ಥ ಏನಂದರೆ ಜನನ, ಗಮನ ಮತ್ತು ಮರಣ. ನಾವು ಜನನವಾದಾಗೂ ಸಹಿತ ಜಂಗಮರು ಬೇಕಾಗ್ತಾರೆ, ಮತ್ತು ಗಮನ ಅಂದರೆ ಇರುವವರೆಗೆ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡುವಾಗೂ ಸಹಿತ ಜಂಗಮರು ಬೇಕಾಗ್ತಾರೆ. ಅದಾದ ನಂತರ ಗಮನ ಅಂದರೆ ಮರಣ, ಜನನ ಗಮನ ಮರಣ ಆದ ನಂತರ ಸಹಿತ ಅಂತ್ಯಕ್ರಿಯೆ ಮಾಡಲಿಕ್ಕೆ, ಶ್ರಾದ್ದ ಕ್ರಮಗಳನ್ನು ಮಾಡಲಿಕ್ಕೆ ಸಹಿತ ಜಂಗಮರು ಬೇಕಾಗ್ತಾರೆ. ಅದಕ್ಕಾಗಿ ಜಂಗಮರ ಕೈಯಲ್ಲಿ ಜೋಳಿಗೆ ಯಾಕಿರುತ್ತೆ ಅಂದರೆ, ಆ ಜೋಳಿಗೆಯನ್ನು ಹಿಡಿದುಕೊಂಡು ಪ್ರತಿಯೊಬ್ಬರು ಭಕ್ತರ ಮನೆಗೆ ಹೋಗಿ ಅವ್ರ ಮನೆಯಲ್ಲಿ ಆಚಾರ ವಿಚಾರಗಳು ಇದಾವೋ ಅಥವಾ ಇಲ್ವೋ, ಅವರು ಧರ್ಮವನ್ನು ಆಚರಣೆ ಮಾಡ್ತಾ ಇದ್ದಾರೋ ಅಥವಾ ಇಲ್ವೋ, ಅಥವಾ ಅವ್ರ ಮನೆಯಲ್ಲಿ ದೇವತಾ ಪೂಜೆಯನ್ನು ಮಾಡ್ತಾ ಇದ್ದಾರೋ ಇಲ್ಲವೋ ಅನ್ನೋ ದೃಷ್ಟಿಯಿಂದ ಅವರು ಪ್ರತಿಯೊಬ್ಬರ ಮನೆಗೆ ಹೋಗಿ ಜೋಳಿಗೆಯನ್ನು ಹಿಡಿದು ಭಿಕ್ಷೆಯನ್ನು ಬೇಡಿ ಅವರಿಗೆ ಧರ್ಮದ ಆಚರಣೆಗಳನ್ನ ಕಲಿಸಿ ಧರ್ಮದ ಮಾರ್ಗದಲ್ಲಿ ನಡೆಸುವ ಸಲುವಾಗಿ ಜಂಗಮರು ಜೋಳಿಗೆಯನ್ನು ಹಿಡಿದು ಎಲ್ಲ ಭಕ್ತರ ಮನೆಗೆ ಭಿಕ್ಷೆಯನ್ನು ಬೇಡಲಿಕ್ಕೆ ಹೋಗ್ತಾರೆ. ಜಂಗಮರ ಹತ್ರ ಏನು ಇಲ್ಲ ಅಂತ ಬೇಡಲಿಕ್ಕೆ ಹೋಗೋದಿಲ್ಲ. ಪ್ರತಿಯೊಬ್ಬ ಭಕ್ತರಿಗೆ ಧರ್ಮದ ಆಚರಣೆಯನ್ನು ಕಲಿಸಿ ಬರೋದಕ್ಕೋಸ್ಕರ ಜಂಗಮರು ಹೋಗ್ತಾರೆ. ಅದಕ್ಕೋಸ್ಕರ ಜಂಗಮರಿಗೆ ಯಥಾಶಕ್ತಿ ನಮಗೆ ಸಾಧ್ಯವಾದಷ್ಟು ದಾನವನ್ನು ನೀಡಿ ಆ ಜಂಗಮರ ಸಂತೃಪ್ತಿಯನ್ನು ಮಾಡುವುದು. ಒಬ್ಬ ಶಿವಯೋಗಿ ತೃಪ್ತಿ ಆದರೆ ಇಡೀ ಚರಾಚರವೆಲ್ಲ ತೃಪ್ತಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಹಿರಿಯರು ಮಾಡಿಕೊಂಡು ಬಂದಿರುವಂತಹ ಪದ್ಧತಿಯನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು. ಹಾಗೂ ಜಂಗಮರು ಪ್ರತಿಯೊಬ್ಬರು ಭಕ್ತರ ಮನೆಗೆ ಹೋಗಬೇಕು ಮತ್ತು ಭಕ್ತರು ಪ್ರತಿಯೊಬ್ಬರು ಸಹಿತ ಜಂಗಮರಿಗೆ ಆ ಜೋಳಿಗೆಯಲ್ಲಿ ಧಾನ್ಯವಾಗಲಿ ಯಥಾಶಕ್ತಿ ದಾನವನ್ನು ಕೊಡಬೇಕು ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ.